ಕಾಣಿಸ್ತೀಯಾ ಸ್ಟಾರ್ಟ್ ಆಲ್ರೆಡಿ ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಅಂತ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬಾ ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಳ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಅಂಡ್ ಇವತ್ತು ಯಾಕೆ ನಿಂಬೆಹಣ್ಣು ಇಟ್ಕೊಂಡು ಕೂತಿದ್ದೀನಿ, ತಟ್ಟೆ ಇಟ್ಕೊಂಡು ಕೂತಿದ್ದೀನಿ, ಇವರಿಗೆ ಸ್ಪೂನ್ ಕೊಟ್ಟಿದ್ದೀನಿ ಅಂತ ಅನ್ಕೊಳ್ತೀರಾ. ಆಲ್ರೆಡಿ ತಮ್ಲೈನಲ್ಲಿ ನೋಡಿದ್ದೀರಾ, ಹೂ ನೋಸ್ ಮೀ ಬೆಟರ್ ಅಂತ ಹಾಕಿದ್ದೀನಿ. ಇವತ್ತು ನಮ್ಮಮ್ಮ ನನ್ನ ತಮ್ಮನ ಕೂರಿಸ್ಕೊಂಡು ಒಂದು ಗೇಮ್ ಆಡ್ತಾ ಇದ್ದೀನಿ. ನನ್ನ ಬಗ್ಗೆ ಇವರಿಗೆ ಎಷ್ಟು ಗೊತ್ತಿದೆ ಅಂತ ತಿಳ್ಕೊಳ್ಳೋಣ ಬನ್ನಿ. 20 ಕ್ವಶನ್ಸ್ ಇದೆ ನಿಮ್ಮಿಬ್ರಿಗೆ. ಅಂದ್ರೆ ಒಂದು ಕ್ವಶನ್ ನಾನು ಹೇಳ್ತೀನಿ, ನಿಮ್ಮಿಬ್ರಲ್ಲಿ ಯಾರಿಗೆ ಗೊತ್ತೋ ಅವರು ಫಸ್ಟ್ ಇಲ್ಲಿ ಸೌಂಡ್ ಮಾಡಬೇಕು ಸ್ಪೂನಲ್ಲಿ. ಓಕೆನಾ? ಯಾರು ಆನ್ಸರ್ ಹೇಳ್ತೀರೋ ಅವ್ರಿಗೊಂದು ಪಾಯಿಂಟ್. ಯಾರು ಆನ್ಸರ್ ಹೇಳಲ್ವೋ ಇಲ್ಲೇ ಇರೋದು ಟ್ವಿಸ್ಟ್, ಲೆಮನ್ ತಗೊಂಡು ಬಾಯಿ ಒಳಗಡೆ ರಸ ಹೇಳ್ಕೊಳ್ಬೇಕು. ಓಕೆನಾ? ಪ್ರತಿಯೊಂದು ರಾಂಗ್ ಆನ್ಸರ್ಸ್ಗೂ ನೀವು ಮಾಡ್ಬೇಕು ಅದನ್ನ. ಯಾರೆಲ್ಲ ಜಾಸ್ತಿ ಆನ್ಸರ್ಗೆ ಪಾಯಿಂಟ್ಸ್ ತಗೋತೀರೋ ಸೊ ಅವರಿಗೆ ಒಂದು ನೀವೇನು ಕೇಳ್ತೀರೋ ಅದನ್ನ ನಾನು ಇವತ್ತು ಆರ್ಡರ್ ಮಾಡಿ ಕೊಡ್ತೀನಿ. ಓಕೆನಾ? ಓಕೆನಾ? ಡೀಲ್? ಲೆಟ್ಸ್ ಸ್ಟಾರ್ಟ್. ಫಸ್ಟ್ ಕ್ವೆಶ್ಚನ್ ಎಲ್ಲ ಈಸಿ ಕ್ವೆಶ್ಚನ್ಸ್ ಇದೆ. ಕನ್ನಡದಲ್ಲಿ ಫಸ್ಟ್ ಕೇಳ್ತೀನಿ, ನಮ್ಮ ಅಮ್ಮಗೆ ಅಷ್ಟು ಬೇಗ ಅರ್ಥ ಆಗಲ್ಲ ಅಂತ. ಆಮೇಲೆ ಇಂಗ್ಲಿಷ್. ನನಗೆ ಜಾಸ್ತಿ ಭಯ ಯಾವ ವಿಷಯದಲ್ಲಾಗುತ್ತೆ? ವಾಟ್ ಈಸ್ ಮೈ ಬಿಗ್ಗೆಸ್ಟ್ ಫಿಯರ್? ಹೇಳು. ಒಬ್ಬಳೇ ಇದ್ದಾಳೆ. ಕರೆಕ್ಟ್. ಸ್ವಲ್ಪ ನಮ್ಮಮ್ಮ ಹತ್ರದಲ್ಲಿದ್ದಾರೆ. ಇಲ್ಲ, ಆಕ್ಚುಲಿ ಬಂದ್ಬಿಟ್ಟು ನನಗೆ ಕತ್ಲಂದ್ರೆ ಭಯ. ಒಬ್ಳೆ ಇದ್ದಾಗ ಅಂದ್ರೆ ಸ್ವಲ್ಪ ರಿಲೇಟೆಡ್. ಮಾರ್ನಿಂಗ್ ಟೈಮ್ ಇರ್ತೀನಿ, ನೈಟ್ ಟೈಮ್ ನಾನು ಇರಲ್ಲ ಒಬ್ಳೆ ಇದ್ದಾಗ. ಹಾರರ್ ಮೂವಿ ನೋಡ್ತೀನಿ, ಯಾರಾದ್ರೂ ಜೊತೆ ಇದ್ದಾಗ ನೋಡ್ತೀನಿ, ಅಷ್ಟು ಭಯ ಆಗಲ್ಲ. ಸೊ ನಮ್ಮಮ್ಮ ಹತ್ರದಲ್ಲಿ ಇದ್ರು ಈ ಆನ್ಸರ್ಗೆ. ಸೊ ಫಸ್ಟ್ ಪಾಯಿಂಟ್ ನಮ್ಮಮ್ಮಗೆ ಹೋಗುತ್ತೆ. ರಣಿ 0 ಪಾಯಿಂಟ್ಸ್ ಅಂಡ್ ಯು ಹ್ಯಾವ್ ಟು ಡೂ ದಿಸ್. ಹಲೋ, ಫುಲ್ ಮಾಡು. ಫೇಸ್ ತೋರ್ಸು. 20 ಬೇಡ. ಇದು ಆಕ್ಚುಲಿ ಚೆನ್ನಾಗಿರೋದು. ನಾನು ಮನಿನ ಜಾಸ್ತಿ ಯಾವ್ದಕ್ಕೆ ಸ್ಪೆಂಡ್ ಮಾಡ್ತೀನಿ? ಶಾಪಿಂಗ್. ಅಕ್ಕ ನೀನ್ ಖರ್ಚೇನು ಅಷ್ಟೊಂದು ಮಾಡಲ್ಲ. ಖರ್ಚು ಮಾಡೋದು ಯಾವ್ದಕ್ಕೆ? ಸೇವ್ ಮಾಡೋದು ನೋಡ್ತಾರೆ. ಮಗಳ ಬಗ್ಗೆ ಒಳ್ಳೇದು ಹೇಳ್ಬೇಕಾಗಿಲ್ಲ. ಮಗಳ ಬಗ್ಗೆ ಒಳ್ಳೇದು ಹೇಳ್ಬೇಕಾಗಿಲ್ಲ. ಕ್ವಶನ್ ಆನ್ಸರ್ ನನ್ ಮನೆ ಅವ್ರು ಫುಲ್ ಒಳ್ಳೇದ್ ಹೇಳ್ಬೇಕಂತ ಅರ್ಥ ಆಯ್ತಾ? ಹೇಳು. ಒಡವೆ ಬಗ್ಗೆ. ಒಡ್ವೆಗ್ ಜಾಸ್ತಿ ಇನ್ವೆಸ್ಟ್ ಮಾಡ್ತೀನಿ ಅಂತ ಏನ್ ಅನ್ಕೊಂಡೆ? ಮೇಕಪ್. ನಮ್ಮಮ್ಮ ಆನ್ಸರ್ ರೈಟ್. ನಾನೇನು ಅರ್ನ್ ಮಾಡಿದ್ದೀನೋ ಅದನ್ನೆಲ್ಲ ಜಾಸ್ತಿ ನಾನು ಗೋಲ್ಡ್ಗೆ ಇಟ್ಟಿದ್ದು. ಸೊ ನಮ್ಮಮ್ಮ ರೈಟ್ ಆನ್ಸರ್, ಗಣೇಶ ರಾಂಗ್ ಆನ್ಸರ್. ಅಂಡ್ ನಮ್ಮಮ್ಮಗೆ 2 ಪಾಯಿಂಟ್ಸ್, ಗಣೇಶಗೆ 0 ಪಾಯಿಂಟ್. ಕಂಟ್ರೋಲ್. ಥರ್ಡ್ ಕ್ವಶನ್. ನನ್ನ ಕಾಲೇಜ್ ಫ್ರೆಂಡ್ಸ್ 5 ಫ್ರೆಂಡ್ಸ್ ಹೆಸರು ಹೇಳಿ. ಫಸ್ಟ್ ಗಣಿ. ಗಾಯತ್ರಿ, ರಮ್ಯಾ, ನರಸಿಂಹ, ಮೋಹನ್. ಜೋರಾಗಿ ಹೇಳು. ಮೋಹನ್, ಆಮೇಲೆ ಇನ್ನೊಬ್ರು ಗಣಿ ಅಂತ. ಗಡಿಯಾರು. A few moments later. ಶ್ರಾವಂತಿ. ಗೌತಮಿ. ಹಾ, ಅವನು ಗೊತ್ತಿರೋ ಫ್ರೆಂಡ್ಸ್ ಹೆಸರು ಹೇಳಿದಾನಷ್ಟೇ. ಸೊ ಅವನಿಗೆ 1 ಪಾಯಿಂಟ್. ಇವಾಗ ನಮ್ಮಮ್ಮದು 2 ಪಾಯಿಂಟ್ಸ್. ಇವಾಗ ನಮ್ಮಮ್ಮ ನಿಂಬೆಹಣ್ಣು ತಿನ್ಬೇಕು, ಯಾಕಂದ್ರೆ ಸೋತಿದ್ದಾರೆ ಈ ಗೇಮಲ್ಲಿ. ನಿಂದು ನಿಂಬೆಹಣ್ಣು ಇತ್ತು. ಸುಮ್ನೆ ಖಾಲಿ ಡವ್ ರಸ ಬಂದೇ ಇಲ್ಲ. ಫೋರ್ತ್ ಕ್ವೆಶ್ಚನ್. ನಾನು ಫಸ್ಟ್ ಕೆಲಸ ಮಾಡಿ ದುಡ್ದಿರೋ ಅಮೌಂಟ್, ಯಾವ ಕೆಲಸದಲ್ಲಿ ನಾನು ಫಸ್ಟ್ ಅಮೌಂಟ್ ಅರ್ನ್ ಮಾಡಿರೋದು? ಎಬಿಸ್. ಗಣೇಶಲ್ಲಿ ತುಂಬಾ ಇನ್ವೆಸ್ಟ್ ದುಡ್ಡು ನೀನು ಖರ್ಚು ಮಾಡಿದ್ಯಾ ಮತ್ತೆ ದುಡ್ಡು ಪಡ್ಕೊಂಡಿದ್ಯಾ? ಓಕೆ.
ಈ ಆನ್ಸರ್ ಫಸ್ಟ್ ಗಣಿ ಹೇಳಿರೋದ್ರಿಂದ ಅವನಿಗೆ 2 ಪಾಯಿಂಟ್ಸ್, ನಮ್ಮಮ್ಮಗೆ 0 ಇಲ್ಲ 1 ಪಾಯಿಂಟ್ ಐತೆ. ಅಂದ್ರೆ ಈ ಪಾಯಿಂಟ್ ಅಲ್ಲಿ 0 ಅರ್ಥ ಆಯ್ತಾ. ಸೊ ಈಗ ನಮ್ಮಮ್ಮ ಸೋತಿದ್ದಾರೆ. ನಿಂಬೆಹಣ್ಣು ಯಾರು ತಿಂದ್ರು? ನೀನೇ ತಿಂದ್ರು. ಸೊ ಫಸ್ಟ್ ನನ್ನ ನೆಟ್ವರ್ಕ್ ಮಾರ್ಕೆಟಿಂಗ್ ಅದು, ಅದರಲ್ಲಿ ನಾನು ಇನ್ವೆಸ್ಟ್ ಮಾಡಿ ನಾನು ಅರ್ನ್ ಮಾಡಿರೋದಂದ್ರೆ ಅದು. 5th ಕ್ವೆಶ್ಚನ್ ಕೇಳ. ನನ್ನ ಡ್ರೀಮ್ ಪ್ಲೇಸ್ ಯಾವುದು? ಕರೆಕ್ಟ್ ಆನ್ಸರ್. ನೀನು ಏನು ಹೇಳ್ದ? ಇಷ್ಟು ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. ನನ್ನ ಕನಸಿನ ದೇಶ ಯಾವುದು ಅಂತ ಕೇಳಿದೆ. ಗಣೇಶ ಈ ಗೇಮಲ್ಲಿ ವಿನ್ ಆಗಿದ್ದಾನೆ, ಅವನಿಗೆ ಎಕ್ಸ್ಟ್ರಾ ಪಾಯಿಂಟ್ ಆಡ್ ಆಗುತ್ತೆ. ಹೇಳೋದಕ್ಕಿಂತ ಮುಂಚೆ ಸೊ ನಮ್ಮ ಅಮ್ಮ ನಿಂಬೆಹಣ್ಣು ತಿಂತಿದೆ. 3 ಪಾಯಿಂಟ್. ಓಕೆ, ನೆಕ್ಸ್ಟ್ 6th ಕ್ವೆಶ್ಚನ್. ವಾಟ್ ಇಸ್ ಮೈ ವರ್ಸ್ಟ್ ಹ್ಯಾಬಿಟ್? ನನ್ನ ಕೆಟ್ಟ ಅಭ್ಯಾಸ ಏನು? ಕೋಪ ಬಂದಾಗ ಕಿರ್ಚೋದು ಜಾಸ್ತಿ ಯಾರು ಮಾತಾಡ್ಬೇಡ್ರಿ ನನ್ನ ಹತ್ರ. ದಯವಿಟ್ಟು ನಾನು ಒಬ್ಬಳೇ ಒಂಟಿಯಾಗಿ ಬಿಟ್ಬಿಡಿ ಅರ್ಧ ಗಂಟೆ, ಪ್ಲೀಸ್ ಪ್ಲೀಸ್ ಪ್ಲೀಸ್. ಓಕೆ, ಈ ಆನ್ಸರ್ ಬಂದು ನಾವು ಅಮ್ಮನೇ ಕರೆಕ್ಟಾಗಿ ಹೇಳಿದ್ದು. ನಾನು ಕೋಪ ಬೇಗ ಮಾಡ್ಕೊತೀನಿ, ಕಿರ್ಚಾಡ್ತೀನಿ, ಅದೊಂದು ನನ್ನ ವರ್ಸ್ಟ್ ಹ್ಯಾಬಿಟ್. ಸೊ ನಮ್ಮಮ್ಮ ವಿನ್ ಆಗಿದ್ದಾರೆ, ಸೊ ಅವ್ರಿಗೊಂದು ಪಾಯಿಂಟ್ ಆ್ಯಡ್ ಆಗುತ್ತೆ. ನನ್ನ ತಮ್ಮ ಸೋತಿದ್ದಾನೆ. 7th ಕ್ವೆಶ್ಚನ್. ವಾಟ್ ಈಸ್ ಮೈ ಹಿಡನ್ ಟ್ಯಾಲೆಂಟ್? ನನ್ನ ಹಿಡನ್ ಟ್ಯಾಲೆಂಟ್ ಏನು? ಯಾರು ನೋಡದೆ ಇರೋ ಟ್ಯಾಲೆಂಟ್ ನನ್ನಲ್ಲಿದೆ, ಅದೇನು? ಫ್ರೆಂಡ್ಸ್, ಓಕೆ, ನನ್ನ ಹಿಡನ್ ಟ್ಯಾಲೆಂಟ್ ನನ್ನ ತಮ್ಮನಿಗೆ ಅನ್ಸಿರೋದು ಡ್ರಾಯಿಂಗ್ ಅಂತ. ನಾನು ಡ್ರಾ ಮಾಡ್ತೀನಿ, ಸೊ ಬಟ್ ಅದು ಯಾರಿಗೂ ನಾನು ಶೋ ಆಫ್ ಮಾಡ್ಕೊಳ್ಳಲ್ಲ. ಬಿಕಾಸ್ ಪೇಂಟಿಂಗ್ ಎಲ್ಲ ಮಾಡ್ತೀನಿ, ಬಟ್ ಇದುವರೆಗೂ ಯಾರಿಗೂ ಗೊತ್ತಿಲ್ಲ ಅಷ್ಟು ಮಾಡ್ತೀನಿ ಅಂತ. ಸರಿ, ಇವಾಗ ಒಂದು ತೋರಿಸಿ ನೋಡೋಣ. ಅದಾದ್ರು ಫೋಟೋ ಇಲ್ಲ, ನಾನು ಸ್ಕ್ರೀನ್ ಮೇಲೆ ಪ್ಲೇ ಮಾಡ್ತೀನಿ ನೋಡಿ, ಓಕೆನಾ? ಸೊ ನಮ್ಮ ಈ ಒಂದು 7th ಕ್ವೆಶ್ಚನ್ ಅಲ್ಲಿ ನನ್ನ ತಮ್ಮಗೆ ಪಾಯಿಂಟ್ಸ್ ಆಡ್ ಆಗುತ್ತೆ. ನಮ್ಮಮ್ಮ ರಾಂಗ್ ಆನ್ಸರ್ ಕೊಟ್ಟಿದ್ದಾರೆ, ಆನ್ಸರ್ ಹೇಳಿಲ್ಲ, ಅವರು ಪನಿಷ್ಮೆಂಟ್ ಅನ್ಭವಿಸ್ಬೇಕು. ಅವ್ರು ಇಂತಲ್ಲ ಬರೀ ಆಕ್ಷನ್ ಮಾಡ್ತಿರೋದಷ್ಟೇ, ನಿಜ ಹೆಂಡತಿಲ್ಲ ಬರೀ ಡ್ರಾಮಾ. ಗಣೇಶದ್ ನೋಡಿ ಹೆಂಗಾಗಿದೆ, ನಮ್ಮ ಅಮ್ಮದ್ ನೋಡಿ ಹೆಂಗಾಗಿದೆ. ಅದು 8th ಕ್ವೆಶ್ಚನ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. ನನ್ನ ಫೇವ್ರೆಟ್ ಕಲರ್? ಪಿಂಕ್. ನೋ ಪಿಂಕ್. ರಾಂಗ್ ಆನ್ಸರ್. ಹೇಳು. ಬ್ಲೂ. ಯಾವುದು? ಬ್ಲೂ, ಸ್ಕೈ ಬ್ಲೂ. yes, Wow! 100% ಕರೆಕ್ಟ್. ಬಂದಿಲ್ಲ. ರಾಯಲ್ ಬ್ಲೂ ಅಂದ್ರೆ ನಂಗೆ ಇಷ್ಟ. ಆಕ್ಚುಲಿ ನನಗೆ ಬ್ಲ್ಯಾಕ್ ಅಂಡ್ ರಾಯಲ್ ಬ್ಲೂ ಎರಡೂ ಇಷ್ಟ. ಸೊ ಅದರಲ್ಲಿ ಒಂದೇ ಹೇಳಿದ್ದಾರೆ. ಸೊ ನಮ್ಮಮ್ಮ ಕರೆಕ್ಟ್ ಆನ್ಸರ್ ಕೊಟ್ಟಿದ್ದಾರೆ. ಸೊ ನಮ್ಮಮ್ಮಗೆ ಇದರಲ್ಲಿ ಪಾಯಿಂಟ್ ಆ್ಯಡ್ ಆಗುತ್ತೆ. ನನ್ನ ತಮ್ಮ 0 ಆ್ಯಂಡ್ ಯು ಹ್ಯಾವ್ ಟು ಡೂ ದಿಸ್ ಒನ್. ನೋಡೋಣ. 9th ಕ್ವೆಶ್ಚನ್ ಬಂದ್ಬಿಟ್ಟು, ನನಗೆ ತುಂಬ ಬೇಜಾರಾದಾಗ, ಮನಸ್ಸಿಗೆ ನೋವಾದಾಗ ನಾನು ಎಲ್ಲಿ ಹೋಗ್ತೀನಿ? ಫಸ್ಟ್ ಹೊಡೆದು ಆನ್ಸರ್ ಮಾಡ್ಬೇಕು ಅದನ್ನ. ಟೆಂಪಲ್. ಸರಿ, ಟೆಂಪಲ್ ಹೋಗ್ತೀನಿ. ಕರೆಕ್ಟ್ ಆನ್ಸರ್. ಅವ್ನು ಫಸ್ಟ್ ಹೇಳ್ಬಿಡಿದಾನೆ ಆನ್ಸರ್, ಆಯ್ತಾ? ಇವಾಗ ಅವನಿಗೆ ಪಾಯಿಂಟ್ ಆ್ಯಡ್ ಆಗುತ್ತೆ, ನಿನಗೆ 0 ಈ ಪಾಯಿಂಟ್. 10th ಕ್ವೆಶ್ಚನ್ ಏನಂದ್ರೆ, ಕರೆಕ್ಟಾಗಿ ಕೇಳಿಸ್ಕೊಳ್ಳಿ, ಯೋಚನೆ ಮಾಡಿಬಿಟ್ಟು ಹೊಡೀರಿ. ಲಾಸ್ಟ್ ಇಯರ್ ನನ್ನ ಬರ್ತ್ಡೇಗೆ ನಾನು ಯಾವ ಕಲರ್ ಡ್ರೆಸ್ ಹಾಕಿದ್ದೆ? ಪಿಂಕ್. ಅದು ಲೈಟ್ ಬ್ಲೂ. ಲೈಟ್ ಪಿಂಕ್. ಅವ್ನು ಹೇಳಿದ್ಮೇಲೆ ನೀನು ಇದರಲ್ಲಿ ಇವನಿಗೆ ಪಾಯಿಂಟ್ ಆ್ಯಡ್ ಆಗುತ್ತೆ. ನಾವು 0. ಸೊ ತಗೋ, ನಿಮ್ಮ ಹೆಂಡ್ತಿನ. ಇವಾಗ ಓಕೆ, ಸರಿ. 11th ಕ್ವೆಶ್ಚನ್. ನನ್ನ ಫೇವ್ರೆಟ್ ಮನೆ ಊಟ ಯಾವುದು? ಪುಳಿಯೋಗರೆ, ಪಲಾವು. ಇವಾಗ ಹೇಳ್ತಾ ಇದೀಯಾ ಪಲಾವ್ ಅಂತ? ಪುಳಿಯೋಗರೆನೂ ನನ್ಗೆ ಇಷ್ಟನೇ, ಆದ್ರೆ ಪಲಾವ್ ಯಾವಾಗ ಚೆನ್ನಾಗಿ ಕುಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ನಾನು ಪಲಾವ್ಗೆ ಶಿಫ್ಟ್. ಪುಳಿಯೋಗರೆಯಿಂದ ಪಲಾವ್ಗೆ ಶಿಫ್ಟ್ ಆದೆ. ನಮ್ಮಮ್ಮಗೆ ಈ ಪಾಯಿಂಟ್ ಕೊಡ್ತೀನಿ. ಆ್ಯಂಡ್ ಅನ್ನ ಬೇಳೆ ಸರ್ ಕಾಮನ್, ಅದು ಮನೆ ಊಟದಲ್ಲಿ ಅಷ್ಟು ಫೇವ್ರೇಟ್ ಆಗಲ್ಲ. ಅವನಿಗೆ ಇಷ್ಟ ಅಂತ ಅದೇ ಹೇಳ್ಬಿಟ್ಟ. ಅವ್ನ ಫೇವ್ರೇಟ್ ಹೇಳ್ತಾ ಇದ್ದಾನೆ. 12th ಕ್ವೆಶ್ಚನ್ ಏನು ಅಂದ್ರೆ,
ವಿಚ್ ಈಸ್ ಮೈ ಫೇವ್ರೆಟ್ ಕಾರ್ಟೂನ್ ಅಂದ್ರೆ ಯಾವ್ದು ನನಗೆ ಗೊಂಬೆಗಳಲ್ಲಿ ಮೂವಿ ಬರ್ತಿತ್ತು ಗೊತ್ತಾ, ಅದು ಯಾವ್ದು ನನಗೆ ತುಂಬಾ ಇಷ್ಟ. ಐಡಿ ಅಂದ್ರೆ ನಂಗೆ ತುಂಬಾ ಇಷ್ಟ. ನಾನು ಈ ಕ್ವಶನ್ ಬರ್ದಾಗ ನನಗೆ ಮೈಂಡಲ್ಲಿ ಬಂದಿತ್ತು ನಮ್ಮ ಅಮ್ಮ ಪಕ್ಕ ಹೇಳ್ತಾರೆ ಅಂತ. ಇವ್ ನನಗೆ ಗೊತ್ತು ಟಾಮ್ ಅಂಡ್ ಜೆರಿ ಹೇಳ್ತಾನೆ ಅಂತ. ನನ್ ಐಡಿ ಯಾಕೆ ನನ್ಗೆ ತುಂಬಾ ಇಷ್ಟ ಅಂದ್ರೆ ನಮ್ಮ ಅಮ್ಮ ಗೊತ್ತು ಅಂದ್ರೆ, ಆ ಒಂದು ಶೋ ಮುಗ್ದಾದ್ಮೇಲೆ ಕಾರ್ಟೂನ್ ಅಲ್ಲಿ ನಾನು ಹತ್ಕೊಂಡ್ ಕೂತಿದ್ದೆ, ನನ್ನ ಐಡಿ ನೋಡ್ಬೇಕು ಅಷ್ಟೇ ಮುಗ್ದೋಯ್ತು ಅಂತ. ಅದಕ್ಕೆ ನಮ್ಮ ಅಮ್ಮಗೆ ನನಗೆ ಕಾರ್ಟೂನ್ ಅಂದ್ರೆ ತುಂಬಾ ಇಷ್ಟ ಅಂತ ಗೊತ್ತು. ಸೊ ಈ ಗೇಮ್ ಅಲ್ಲಿ ನಮ್ಮಮ್ಮ ವಿನ್ ಆಗಿದ್ದಾರೆ, ನೀನು ಸೋತಿದ್ಯಾ. 13th ಕ್ವಶನ್, ಹೂ ಇಸ್ ಮೈ ಫೇವ್ರೆಟ್ ಹೀರೋ? ನನ್ನ ಫೇವ್ರೆಟ್ ಹೀರೋ ಯಾರು? ವಿಜಯ್. ಬರ್ತಾನಿರಿ ಹೇಳ. ವಿಜಯ್ ಮತ್ತೆ ಗೀತಾ ಇದ್ದಾರಲ್ಲ. ರಾಂಗ್ ಆನ್ಸರ್. ಯಶ್ ಕರೆಕ್ಟ್ ಆನ್ಸರ್. ಸೊ ಈ ಗೇಮ್ ಅಲ್ಲಿ ನೀನ್ ಸೋತಿದ್ಯಾ, ನೀನ್ ವಿನ್ ಆಗಿದ್ಯಾ. ಅಮ್ಮ 2 ಗೇಮ್ ಆದ್ಮೇಲೆ ನಿಂಬೆಹಣ್ಣು ಕುಡಿಬೇಕು. ಏನಿಲ್ಲ ಕರೆಕ್ಟ್ ಆಗಿ ಅವ್ನಿಗೆ ಪಾಯಿಂಟ್ ಆಡ್ ಆಗುತ್ತೆ, ನಿಮಗೆ 0.0. 14th ಕ್ವಶನ್, ನನಗೆ ಯಾವ ಕಾಲ ತುಂಬಾ ಇಷ್ಟ? ಕಾಲ ಅಂದ್ರೆ ಇವಾಗ ಬರುತ್ತೆ ಗೊತ್ತಾ, ಮಳೆಗಾಲ. ಯಾವುದು? ಮಳೆಗಾಲನೇ ನಾನು ಹೇಳ್ತಾ ಇದ್ದೀನಿ. ಇಬ್ರು ರಾಂಗ್ ಆನ್ಸರ್. ಚಳಿಗಾಲನ. ಸೊ ಇಬ್ರಿಗೂ ಇದ್ರಲ್ಲಿ ಪಾಯಿಂಟ್ ಇಲ್ಲ. ಸೊ ನೀವಿಬ್ರು ಇದನ್ನ ತಿನ್ಬೇಕು. ನನಗೆ ಚಳಿಗಾಲ ಅಂದ್ರೆ ತುಂಬಾ ಇಷ್ಟ. ಮಳೆಗಾಲ ಯಾವಾಗ ಇಷ್ಟ ಆಗಿದೆ, ಬಂದು ಹೋದ್ರೆ ಇಷ್ಟ ಆಗೋದಷ್ಟೇ. ಮಳೆ ಇಷ್ಟ ಆದ್ರೆ ಆ ಮಳೆಯಲ್ಲಿ ಆಡಕ್ ಹೋಗ್ತಿಯಲ್ಲ ಯಾವಾಗೂ, ಅದಕ್ಕೆ ಇಷ್ಟ ಅಂದ್ರೆ ನಾವು ಮಳೆ ಆಡಕ್ ಹೋಗ್ತೀನಿ. ಮಳೆ ಅಂದ್ರೆ ಇಷ್ಟ, ಆದ್ರೆ ಮಳೆಗಾಲ ಅಂದ್ರೆ ಇಷ್ಟ ಇಲ್ಲ. ಹಂಗಂದ್ರೆ ನಿಮ್ಗೆ ಯಾವಾಗ ಗೊಬ್ಬರ ಹಾಕೊಂಡು ಮಲ್ಗಿರ್ಬೇಕು. ಚಳಿಗಾಲದಲ್ಲಿ ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ತಿಂದಾಯ್ತು. 15th ಕ್ವಶನ್, ಮೈ ಫೇವ್ರೆಟ್, ನನ್ನ ಇಷ್ಟವಾದ ಟೆಂಪಲ್ ಯಾವುದು? ಕೃಷ್ಣ. ನೀನ್ ಹೇಳು. ಆಂಜನೇಯ ಸ್ವಾಮಿ ಟೆಂಪಲ್. ಫಸ್ಟ್ ಹೇಳು. ಅಮ್ಮ ನೀನ್ ಸೋತದೆ. ನಂಗೆ ಕೃಷ್ಣ ಟೆಂಪಲ್ ಇಷ್ಟ, ಬಟ್ ಫಸ್ಟ್ ಆಂಜನೇಯ ಟೆಂಪಲ್, ಆಮೇಲೆ ಕೃಷ್ಣ. ನೀನೆಲ್ಲ ರಾಂಗ್ ಒಳ್ಳೆ ಕಥೆ. ಸೊ ಗಣೇಶ ವಿನ್ ಆಗಿದ್ದಾನೆ. ಅಮ್ಮ ನಿನ್ಮೆಣ್ ತಿನ್ಬೇಕು. ನೀನು ಗುರಾಯಿಸ್ಬಿಡಮ್ಮ, ಕುಡಿತೀನಿ. 16th ಕ್ವಶನ್, ನಾವು ಲಾಸ್ಟ್ ಮೈಸೂರು ಟೆಂಪಲ್ಗೆ ಹೋಗಿದ್ವಲ್ಲ, ಚಾಮುಂಡಿ ಬೆಟ್ಟಕ್ಕೆ. ಗೊತ್ತಿಲ್ಲ. ಲಾಸ್ಟ್ ನಾವು ಮೈಸೂರು ಟೆಂಪಲ್ಗೆ ಹೋಗಿದ್ವಲ್ಲ ಫುಲ್ ಫ್ಯಾಮಿಲಿ, ನಾನು ಡ್ಯಾಡಿ ನೀವೆಲ್ಲ. ಅವಾಗ ನಾವು 4 ಜನ ಯಾವ್ಯಾವ ಕಲರ್ ಡ್ರೆಸ್ ಹಾಕಿದ್ವಿ ಅಂತ ಹೇಳಿ. ನನ್ನ ತಮ್ಮ ಫಸ್ಟ್ ಹೊಡೆದಿದ್ದು. ಇದು ಬ್ರೌನ್ ಅಂದ್ರೆ ರೆಡ್ ಮಿಕ್ಸ್ ಅಂತಾರ. ಬ್ರೌನ್ ರೆಡ್. ಬ್ರೌನ್ ರೆಡ್ ಅಂದ್ರೆ ಇಲ್ಲಿ ಐತೆ ನೋಡಿ ಇವಾಗ ರೆಡ್ ಕಲರ್, ಬ್ರೌನ್ ರೆಡ್ ಅಂತ ಹೇಳ್ತಾರದು ನಾನು. ಆಮೇಲೆ ಡ್ಯಾಡಿದು ಪಿಂಕ್, ಅಕ್ಕದು ಬಂದು ಗ್ರೀನ್ ಶರ್ಟ್. ಅಕ್ಕ ನೀನ್ ಹೇಳಿ ಇವಾಗ. ಈ ಕಲರ್ ಯಾರು ನೀನ್ ಹಾಕೊಂಡಿದ್ದಿ? ಹಾಕೊಂಡಲ್ಲ. ಈ ಕಲರ್ ಡ್ರೆಸ್ ಹಾಕೊಂಡಿದ್ದಿ. ಇಲ್ಲೆಲ್ಲರೂ ಇದೆಯಾ ಕಲರ್? ನಿಂಗೆ ಹೇಳಕ್ ಬಂದಿಲ್ಲ ಅಂದ್ರೆ ಹೇಳಿ. ಇಲ್ಲೆಲ್ಲ ಐತೆ ಇದೇ ಕಲರೇ. A few moments later. ಸರಿ. ಆಮೇಲೆ ಡೈಲಿ ಫೋಟೋ ನೋಡ್ತೀರಾ ಗೊತ್ತಾಗಲ್ಲ. ಇದೇ ಕಲರ್ ಹಾಕೊಂಡಿದ್ದೆ, ನಾವು ಬ್ಲೂ ಹಾಕೊಂಡಿದ್ದೆ ನಾನು. ಗಣೇಶ ಬ್ಲಾಕ್ ಅನ್ಸುತ್ತೆ. ಡ್ಯಾಡಿ ಹೋಯ್ತು. रुको जरा. ಇನ್ನೇನು ಹೇಳ್ಬೇಡ, ಆಮೇಲೆ ಚಾನ್ಸ್ ಸಿಗುತ್ತೆ. ಇನ್ನೇನು ಹೇಳ್ಬೇಡ, ಆಮೇಲೆ ಚಾನ್ಸ್ ಸಿಗುತ್ತೆ. ನೀನ್ ಫುಲ್ ಕಂಪ್ಲೀಟ್ ಆಗಿ ನೀನ್ ನನ್ ಡ್ರೆಸ್ ಮಾತ್ರ ರಾಂಗ್ ಹೇಳಿ, ನಮ್ 3 ಆನ್ಸರ್ ಕರೆಕ್ಟ್ ಆಗಿದೆ. ಪರ್ಪಲ್ ಅದು ಪರ್ಪಲ್ ಅಂತ ಹೇಳಕ್ ಬರಲ್ಲ. ಆ ಫೋಟೋಸ್ ದೊಡ್ಡದಾಗಿದೆ, ಅದನ್ನ ಡೈಲಿ ನೋಡ್ತಾನೆ, ಅದ್ ಗೊತ್ತಾಗಿಲ್ಲ. ಇವನ್ ತುಂಬಾ ನಿಯರ್ ಆಗಿದ್ದ, ಒಂದೇ ಅದ್ರಲ್ಲಿ ರಾಂಗ್ ಇತ್ತು. ಸೊ ಈ ಪಾಯಿಂಟ್ ನಿಂಗೆ ಆಡ್ ಮಾಡ್ತೀನಿ, ನಿನ್ಗೆ 0. ಸೊ ಯಾಕೆ 0? ನಿಮ್ಮ ಅಪ್ಪ ಪಿಂಕ್ ಫೋಟೋ ತೋರಿಸಿ. Thousand years later. ನಿಮ್ಮೆಣ್ ತಿನ್ನೋ, ತಿನ್ನೋ. ಕ್ವಶನ್ ಹೇಳು. ಅಷ್ಟು ತಿನ್ಬಿಡು, ತಿಂತಾರೆ. 17th ಕ್ವಶನ್ ಆಯ್ತಾ. ನನಗೆ
ತುಂಬಾ ದೂರ ಹೋಗ್ಬೇಕಾದ್ರೆ ಯಾವ ಗಾಡಿಯಲ್ಲಿ ಟ್ರಾವೆಲ್ ಮಾಡೋದಕ್ಕೆ ಇಷ್ಟಪಡ್ತೀನಿ? ಬೈಕ್. ಕರೆಕ್ಟ್ ಆನ್ಸರ್. ನನ್ನ ತಮ್ಮ ಕಾರ್ ಅಂದ್ರೆ ಅವ್ರಿಗೆ ಕಾರ್ ಅಂದ್ರೆ ಆಗಲ್ಲ, ವಾಮಿಟ್ ಆಗುತ್ತೆ. ಆಮೇಲೆ ನನಗೆ ಗಾಡಿ ಅಂದ್ರೆ ತುಂಬಾ ಇಷ್ಟ. ಎಷ್ಟ್ time ಇಲ್ಲಿ bank ಕುಡಿಬೇಕು? No comments. ಸೊ ನನ್ನ ತಮ್ಮಗೆ ಪಾಯಿಂಟ್ ಆಡ್ ಆಗುತ್ತೆ, ನನ್ನ ನಮ್ಮಮ್ಮಗೆ 0 ಪಾಯಿಂಟ್ ಇದ್ರಲ್ಲಿ. ಪ್ಯಾಂಟ್ಗಳ ಅವನಿಗೆ ಕೊಟ್ಬಿಡು. ಕಾರಲ್ಲಿ ಹೋಗ್ತೀವಿ, ಬಟ್ ನಂಗೆ ಕಾರ್ ಇಷ್ಟ ಆಗಲ್ಲ ಜಾಸ್ತಿ. ನನ್ನ ಬೈಕಲ್ಲೇ ಓಡಾಡಿ. 18th ಕ್ವೆಶ್ಚನ್ ಕರೆಕ್ಟಾಗಿ ಕೇಳಿಸ್ಕೊಳ್ಳಿ. Zoom ಏನೋ ಮಾಡ್ಬಿಡಪ್ಪ. ನನ್ನ ಫೇವ್ರೆಟ್ ಅಭ್ಯಾಸ ಏನು? ಹಾಬಿ, ಅಭ್ಯಾಸ. ಏನು ಗೊತ್ತೇ ಇಲ್ವಮ್ಮ, ಏನು ಗೊತ್ತೇ ಇಲ್ವಮ್ಮ. ಫಸ್ಟ್ ಅವನು ನೋಡ್ತಿದ್ದು ಹೇಳು. ರೀಡಿಂಗ್ಸ್ ಬುಕ್ಸ್ ಅಂತ ಹೇಳ್ತೀನಿ. ಇವ್ನು ಯಾವ್ದೋ ರೆಸ್ಯೂಮ್ ನಿದ್ದೆ ಮಾಡೋದು. ಸಿವಿ ಆನ್ಸರ್ ಕೊಡ್ತಾವ್ ನೀವು. ಫೇವ್ರೆಟ್ ಅಭ್ಯಾಸ ಏನು? ಮಲ್ಕೊಳೋದು. ಕರೆಕ್ಟಾಗಿ ಹೇಳ್ದ ಅವನು. ನಾವು ಅದನ್ನೇ ಹೇಳಿದ್ದೀನಿ ಹೇಳ್ಕೊಂಡು. ಹೇಳು. ರೂಮ್ ಬಿಟ್ಟು ಆಚೆಗೆ ಬರೋದೇ ಇಲ್ಲ. ಡ್ಯಾನ್ಸ್ ಒಂದು ವೆರಿ ಓಳು. ಅಭ್ಯಾಸ ಅಂದ್ರೆ ಮನೇಲಿ ಇರೋವಾಗ ಕಾಮನ್ ಆಗಿ ನಿದ್ದೆ ಮಾಡ್ತೀಯಲ್ಲ, ಅದನ್ನೇ ಅಭ್ಯಾಸ ಅಂದೆ ನಾನು. ಸೊ ಎರಡು ರಿಲೇಟೆಡ್. ಹೊರಗಡೆ ಹೋದ್ರೆ ಡ್ಯಾನ್ಸ್, ಮನೇಲಿದ್ರೆ ಓಕೆ. ಇಬ್ಬರಿಗೂ ಒಂದೊಂದು ಪಾಯಿಂಟ್ ಕೊಡ್ತೀನಿ, ಎರಡು ಒಂದ್ ಸ್ವಲ್ಪ ರಿಲೇಟೆಡ್ ಆಗಿದೆ ಆನ್ಸರ್. ಓಕೆನಾ? 19th ಕ್ವೆಶ್ಚನ್ ಆಯ್ತಾ? ನಾವಿಬ್ರು ಅಂದ್ರೆ ನಾನು ಗಣಿ ಚೈಲ್ಡ್ಹುಡ್ ಅಂದ್ರೆ ಚಿಕ್ಕವರಿದ್ದಾಗ ಡ್ಯಾಡಿ ಡೈಲಿ ನಮ್ಗೆ ಒಂದು ಸ್ನ್ಯಾಕ್ ಐಟಮ್ ತಗೊಂಡ್ಬರ್ತಾ ಇತ್ತು. ಡೈಲಿ ತರೋದೊಂದು ನಮ್ಗೆ ತುಂಬಾ ಇಷ್ಟ. ಅದೇನು? ಏನು? ಡೇರಿ ಮಿಲ್ಕ್. ನೀನ್ ಕರೆಕ್ಟಾಗಿ ಹೇಳಿಲ್ಲ ಅಂದ್ರೆ ನೀನ್ ಅಜ್ಜಿ ಬಾಗೋತಿ ಹೇಳ್ತಾ ಇದೀನಿ ನೋಡು. ನೀನು ಸ್ನಾಕ್ಸ್ ಅಂತ ಹೇಳ್ತಾ ಇದೀಯ, ನಾನು ಏನ್ ಹೇಳೋದು? ಸ್ವೀಟ್ ಅದು ಒಂದು. ಸ್ವೀಟ್ ಅಂದ್ರೆ ಡೈರಿ ಮಿಲ್ಕ್ ತಗೊಂಬ. ಡೈಲಿ ನೈಟ್ ತಗೊಂಬರೋದು ಡ್ಯಾಡಿ. ಕ್ರೀಮ್ ಬನ್. ಕರೆಕ್ಟ್. ಡೈಲಿ ನಮ್ಮ ಅಪ್ಪ ಕ್ರೀಮ್ ಅವಳು ಆತರ ಹೇಳಿದ್ಲ ಅವಳು. ಅವಳು ಬೆಳಗ್ಗೆ ಡೈಲಿ ಬೆಳಗ್ಗೆ ಡ್ಯಾಡಿ ಒಂದ್ ಕೊಡ್ತಾರೆ ನಮ್ಗೆ. ರೌಂಡಲ್ಲಿ ನನ್ನ ತಮ್ಮ ವಿನ್ ಆಗಿರೋದು, ನಮ್ಮಮ್ಮ ಸೋತಿದ್ದಾರೆ. ಸೊ ನಮ್ಮಮ್ಮ ಗೆದ್ರೆ ಏನ್ ಪಾರ್ಟಿ? ಹೌದಾ? ಏನ್ ಕೇಳಿದ್ರು ಕೊಡ್ತಾರ ಅಂತ. 20th ಲಾಸ್ಟ್ ಕ್ವೆಶ್ಚನ್. ಓಕೆನಾ? ಕರೆಕ್ಟ್ ಆಗಿ ಹೇಳ್ಬೇಕು ಇಬ್ರು. ಇರೋ ನನ್ಗೆ ವೆಜ್ ಅಂದ್ರೆ ಇಷ್ಟನಾ, ನಾನ್ ವೆಜ್ ಅಂದ್ರೆ ಇಷ್ಟನಾ? ಹೇಳು ನೀನೇ ಫಸ್ಟ್. ಹೇಳಿದ್ರು ತಪ್ಪು ಅಂತಾಳೆ. ಯಾಕಂದ್ರೆ ನಾನು ಏನ್ ಜಾಸ್ತಿ ಬಿತ್ತಿರೋದು ನಿಮ್ಗೂ ಗೊತ್ತು. ನಾನ್ ವೆಜ್. ಏನ್ ಹೇಳು? ವೆಜ್. ಹೇಳಿದ್ರು ಹೇಳಿಲ್ಲ ಅಂದ್ರು ಅಷ್ಟೇ ವೇಸ್ಟ್. ಜಾಸ್ತಿ ವೆಜ್. ನಾನ್ ವೆಜ್ ನಾನು ಜಾಸ್ತಿ ತಿನ್ನಲ್ಲ ಮನೆಯಲ್ಲಿ. ಜಾಸ್ತಿ ಇಷ್ಟ. ಬಟ್ ನಾನು ಜಾಸ್ತಿ ಇಷ್ಟಪಡೋದು ವೆಜ್. ಆಮೇಲೆ ಈ ನಡುವೆ ಅಂತೂ ನಾನ್ ವೆಜ್ ಬಿಟ್ಟೆ ಬಿಟ್ಟೆ. ಈ ರೌಂಡ್ ಅಲ್ಲಿ ನಮ್ಮಮ್ಮ ವಿನ್ ಆಗಿದ್ದಾರೆ, ಗಣಿ ಸೋತಿದ್ದಾನೆ. ನಾನು ಎಷ್ಟು ಪಾಯಿಂಟ್ ಅಂತ ಗೊತ್ತಾ? ನಾನು ಹೇಳ್ತೀನಿ. ಕುಡಿ, ಅಲ್ಲಿ ಹೋಗಾದ್ಮೇಲೆ ಕುಡಿತಾರೆ. ಫುಲ್ ಅದು ಬಾಯಲ್ಗಡೆ ಇಟ್ಕೋಬೇಕು. ಸೊ 20 ಕ್ವಶನ್ಸ್ ಅಲ್ಲಿ ನಮ್ಮಮ್ಮದು 8 ಪಾಯಿಂಟ್ಸ್, ನನ್ನ ತಮ್ಮದು 12 ಪಾಯಿಂಟ್ಸ್. ಈ ಗೇಮ್ ಅಲ್ಲಿ ವಿನ್ ಆಗಿರೋದು ನನ್ನ ತಮ್ಮ. ನಿಮ್ಮ ಅಮ್ಮಗೆ ಹೆವಿ ಮೋಸ ಮಾಡಿದ್ರೆ ನೀವು ಗೊತ್ತಾಯ್ತು. ನಮ್ಮಮ್ಮ ಮೋಸ ಮಾಡಿಲ್ಲ. ಸೊ ಈ ವಿಡಿಯೋ ಮಾಡೋದಕ್ಕೆ ನೀವಿಬ್ರು ಸಪೋರ್ಟ್ ಮಾಡಿದಕ್ಕೆ ಥ್ಯಾಂಕ್ ಯು ಸೊ ಮಚ್. ನನ್ನ ಬಗ್ಗೆ ಇಷ್ಟೊಂದೆಲ್ಲ ತಿಳ್ಕೊಂಡಿದ್ದೀರಾ. ನಮ್ಮಮ್ಮ ಏನು ಅಷ್ಟು ರಾಂಗ್ ಆನ್ಸರ್ಸ್ ಹೇಳಿಲ್ಲ, ಬಟ್ ಇವನೇ ಫಸ್ಟ್ ಚೂಸ್ ಮಾಡಿರೋದ್ರಿಂದ ಇವನು ಬೇಗ ಪಾಯಿಂಟ್ಸ್ ತಗೊಂಡಿದ್ದಾನೆ ಅಷ್ಟೇ. ಮುಖ ಇತ್ತು, ಪರವಾಗಿಲ್ಲ. ಈ ವಿಡಿಯೋ ಫ್ಯಾಮಿಲಿ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಆ್ಯಂಡ್ ನಿಮಗೆ ಬೇರೆ ಯಾವುದಾದ್ರೂ ಕಂಟೆಂಟ್ ಮಾಡಬೇಕು ಅಂತ ಅನಿಸಿದ್ರೆ ಪ್ಲೀಸ್ ಸಜೆಸ್ಟ್ ಮಾಡಿ. ಆ್ಯಂಡ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ. ಸೊ ಅವ್ನು ಇವಾಗ ಏನು ಕೇಳ್ತಾನೋ ಅದನ್ನು ನಾನು ಆರ್ಡರ್ ಮಾಡಿ ಕೊಡ್ತೀನಿ. ಏನು ಬೇಕು ಇವಾಗ ಹೇಳಲ್ಲ, ಕಟ್ ಮಾಡೋ ಪ್ಲಾನ್ ಮಾಡ್ಕೊಳ್ತೀನಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ. ಆ್ಯಂಡ್ ಮತ್ತೆ ಸಿಗೋಣ. ಟಾಟಾ, ಬಾಯ್. ಇವಾಗ ನೋಡಿ ಅವರು 1000 ರೂಪಾಯಿ ಒಳಗಡೆ ಏನೇನು ಬಿಲ್ ಆಗುತ್ತೋ ಎಲ್ಲ ಒಂದೊಂದು ತೋರಿಸ್ತಾ ಇರ್ತೀರಿ. ಇವ್ರ ಮಕ ನೋಡಿ ಪಾಪ. ಬಾಯ್ ಬಾಯ್, ಗುಡ್ ನೈಟ್, ಬಾಯ್.